ಕಂಡೀಷನ್ ಇಲ್ಲ. ಏನ್ ಕಂಡೀಷನ್ನು ಅಂತ ಕೇಳಿ, ಅತ್ತಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕ್ರಿ, ಹೂವಿನಾರ ಹಾಕಿರ್ಬೇಕಂತ. ಅತ್ತಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕ್ರಿ, ಹೂವಿನಾರ ಹಾಕಿರ್ಬೇಕು, ಮುಗಿತ್ ನೋಡ್ರಿ ನಂದು ಯಾಕೆ ಕಂಡೀಷನ್ ಇಲ್ಲ ಹೇಳಿ ಆ ಕಾಲೇ ಚಕ್ರ ಬಂದು ಬಿಟ್ಬಿಡ್ಲಿ ಕನ್ನೆ ನೋಡಕ್ ಹೋದ. ಇಂಥ ಒಂದು ಕಂಡೀಷನ್ ಮಾಡಬಾರ್ದ್ರಿ. ಕನ್ನೆ ನೋಡ್ಬೇಕಾದ್ರೆ ಅವರ ತಾಯಿ ಅನ್ನೋ ಸಂಸ್ಥೆ ಅಷ್ಟೇ ಅದ್ಭುತವಾಗಿ ಸಾಮಾಜಿಕ ವಿವಾಹವನ್ನು ಮಾಡಿದ್ದಾರೆ. ಈ ಸಾಮಾಜಿಕ ವಿವಾಹ ಇವತ್ತಿನ ದಿನಮಾನಗಳಲ್ಲಿ ಹೆಚ್ಚಾಗಬೇಕಾಗಿದೆ. ಮೇಲಾಗಿ ಯಾರು ರೈತರಿಗೆ ಕನ್ಯೆ ಕೊಡ್ತಾ ಇಲ್ಲ. ನಮ್ಮ ಕಡೆ ಅಂತ ಅಮಾಸಿಗೊಮ್ಮೆ ಒಂದು 2,000-3,000 ಜನ ಹುಡುಗರು ಬಂದಿರ್ತಾವ. ಕನ್ಯೆ ಸಿಗುವಂತ್ರಿ ಅಪ್ಪ ಅಂತ ನಾ ಏಜೆಂಟ್ ಅಡ್ಲೆ ಮಗನ ಅಂತೀನಿ ನಾವು. ಹೌದಿಲ್ಲ, ನಾವು ಒಂದು ಸ್ವಲ್ಪ ಉತ್ತರ ಕನ್ನಡ ಭಾಷೆ ಮಾತಾಡ್ತೀವಿ, ಮತ್ತೆ ಬೇರೆ ಹೊಡ್ಕೋಬಾರ್ದು, ಮತ್ತೆ ಮುಂದಿನ ಸರಿ ಕಸದ್ ಬಿಟ್ಟು ನಮ್ಮ ಭಾಷೆ ನಮ್ಮ ಗಂಡು ಮಂಟಿದ ನಾಡಿನ ಭಾಷೆ ಹಿಂಗೆ ಮಾತಾಡ್ತೀವಿ ನಾವು. ಆದ್ರೆ ಏನಪ್ಪ, ರೈತರಿಗೆ ಕನ್ಯಾ ಕೊಡಬೇಕು ಅಂತೇಳಿ ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದೀನಿ ನಾನು. ಯಾರು ರೈತರಿಗೆ ಕನ್ಯಾ ಕೊಡ್ತಾರೋ ಅವರಿಗೆ ಕನಿಷ್ಠ 2 ಲಕ್ಷ ರೂಪಾಯಿ ಧನಸಹಾಯವನ್ನು ನೀಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದವ ನಾನು. ಅದು ಮುಂದಿನ ದಿನಮಾನಗಳಲ್ಲಿ ಬರಬೇಕು, ನೀವು ಕೂಡ ಒತ್ತಾಯ ಮಾಡಬೇಕು. ರೈತರಿಗೆ ಕನ್ಯಾ ಕೊಡೋದು ಕಡಿಮೆ ಆಗೈತೆ, ಹೌದಿಲ್ಲ? ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ಕನ್ಯೆ ನೋಡಕ್ ಹೋದಾರ ಭಾಳ ಇದು ಇರ್ತಾರೆ. ಒಬ್ಬ ಅತ್ತಿ ಹೋದ್ಲು ಕನ್ಯೆ ನೋಡಕ್, ಅತ್ತಿ ಆಗತ್ತೆ, ಅತ್ತಿ ಅಲ್ಲ ಮತ್ತ ನನ್ನ ಮಗ ಕನ್ಯೆ ನೋಡ್ಬೇಕಂತ ಹೋದ್ಲು. ಅಲ್ಲಿ ಕನ್ಯೆ ನೋಡಕ್ ಹೋದ, ನಾವು ಸಾಂಗಳು ಇರ್ತೀವಲ್ಲ ನಡಕ್ ಮತ್ತೆ ಕನ್ಯೆ ತೋರ್ಸಾರ ನಾವು. ಅಲ್ಲಿ ಹೋದಾಗ ಹೇಳಿಲ್ಲ ಏನು, ನಮ್ಮ ಅವು ಭಾಳ ಕಂಡೀಷನ್ ಇದ್ವು ಅತ್ತಿವು. ನಮ್ಮ ಸೊಸೆಯಾಗಿ ಬರಕ್ಕೆ ಇಷ್ಟು ಎತ್ತರ ಇರಬೇಕು, ಕೆಂಪಗಿರ್ಬೇಕು, ಇಷ್ಟು ಸಾಲಿ ಓದಿರ್ಬೇಕು. ಒಂದು 108 ಕಂಡೀಷನ್ ಹಾಕಿಲ್ಲ. ಎಷ್ಟು ಹಾಕಿಲ್ಲ? 108 ಕಂಡೀಷನ್ ಹಾಕಿಲ್ಲ. ಹಾಕಿ ಹವಾರ್ ಬಿಟ್ಲ ಹಾಕಿ, ಯಾರು ಕನ್ಯೆ ಹಾಕಿ ಸೊಸೆಯಾಗಿ ಹೋಗಕ್ಕೆ. ಆಮೇಲೆ ನಾವು ಸಾಂಗಳು ಇರ್ತೀವಲ್ಲ, ಕೇಳ್ತೀವಿ, ಆಯ್ತವ ನಿಮ್ಗೆಲ್ಲ ಕಂಡೀಷನ್ ಒಪ್ಕೊಂತೀವಿ, ಆಕೆ ಲಗ್ನ ಮಾಡ್ಕೊಂಡಾಗಿದ್ದು ಒಂದು ಕಂಡೀಷನ್ ಕೇಳೋಣಲ್ಲ ಅಂದೆ ನಾ. ಕೇಳ್ರಿ ಅಂದ್ರು. ಕನ್ಯಾ ಕೇಳಿದ್ನ, ನೋಡುವ ಈಗಂತೂ ಅವ್ರದ್ದು ಕಂಡೀಷನ್ ಐತಿ, ಹಿಂದೆ ಏನ್ರ ಕಂಡೀಷನ್ ಐತನ ಅಂತ ಕೇಳಿದ್ನ. ಕಂಡೀಷನ್ ಇಲ್ಲ. ಏನ್ ಕಂಡೀಷನ್ನು ಅಂತ ಕೇಳಿದ್ನ. ಅತ್ತಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕ್ರಿ, ಹೂವಿನಾರ ಹಾಕಿರ್ಬೇಕಂತ. ಅತ್ತಿ ಫೋಟೋ ಗಾಡಿ ಮ್ಯಾಗ ಇರ್ಬೇಕ್ರಿ, ಹೂವಿನಾರ ಹಾಕಿರ್ಬೇಕು, ಮುಗಿತ್ ನೋಡ್ರಿ ನಂದು ಯಾಕೆ ಕಂಡೀಷನ್ ಇಲ್ಲ ಹೇಳಿ ಆ ಕಾಲೇ ಚಕ್ರ ಬಂದು ಬಿಟ್ಬಿಡ್ಲಿ ಕನ್ನೆ ನೋಡಕ್ ಹೋದ. ಇಂಥ ಒಂದು ಕಂಡೀಷನ್ ಮಾಡಬಾರ್ದ್ರಿ. ಕನ್ಯೆ ನೋಡ್ಬೇಕಾದ್ರೆ ಅವರ ತಾಯಿ ಅನ್ನೋ ಸಂಸ್ಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.